ನಮ್ಮ ಬದುಕು ಕೆಲವೊಂದು ಪಾಠವನ್ನು ಯಾವ ರೀತಿ ನಮಗೆ ಹೇಳ್ಕೊಡುತ್ತೆ ಅಂತ ಹೇಳಿದರೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಜಗತ್ತು, ಈ ಒಂದು ಸೊಸೈಟಿ, ಈ ಒಂದು ಸರೌಂಡಿಂಗ್ ನಮಗೆ ಬಹಳಷ್ಟು ಲೈಫ್ನ ಪಾಠವನ್ನು ಹೇಳಿಕೊಡುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಟೈಮಲ್ಲಿ ಒಂದು ಮನೆಯನ್ನು ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ. ಅಂದರೆ ಆ ಮನೆಯವರು ಯಾವತ್ತೂ ಕೂಡ ಖುಷಿಯಲ್ಲಿರ್ತಾರೆ. ಅಂದರೆ ತುಂಬ ಚಿಕ್ಕದಾದ ಮನೆ, ಅಲ್ಲೇ ಅಡುಗೆ ಹೊರಗಡೆ ಮಾಡ್ತಾಯಿದ್ರು. ಒಂದು ಚಿಕ್ಕದಾದಂಥ ಹಾಲ್ ಇತ್ತು. ಸೊ ನಾನು ಯಾವ ಪರ್ಪಸ್ಗೆ ಅಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿದರೆ, ಈ ಬುಗುರಿ ಗೊತ್ತಿದೆಯಾ? ಚಿಕ್ಕದಿರುವಾಗ ನಾವು ಬುಗುರಿ ತಿಂತಾ ಇದ್ವಿ. ಸೊ ಅವರ ಮನೆಯ ಪಕ್ಕನೇ ಅದಿತ್ತು. ಸೊ ಅವರು ಬುಗುರಿಯನ್ನು ಯಾವತ್ತೂ ಕೂಡ ಅಲ್ಲಿ ಯಾರು ಶಾಲಾ ಮಕ್ಕಳು ಬರ್ತಾರೆ ಅವರಿಗೆ ಅದನ್ನು ನೀಡ್ತಾಯಿದ್ರು. ಒಂದಿಷ್ಟು ₹1, ₹2 ನಮಗೆ ಬಹಳಷ್ಟು ಬುಗುರಿ ಸಿಗ್ತಾ ಇತ್ತು. ಸೊ ಆ ಮನೆಯನ್ನು ನೋಡಿದಾಗ, ಆ ಮನೆಯ ಜನರನ್ನು ನೋಡಿದಾಗ ಯಾವತ್ತೂ ಕೂಡ ಮುಖದಲ್ಲಿ ಒಂದು ಸ್ಮೈಲ್ ಇದ್ದೇ ಇರುತ್ತೆ. ಆ್ಯಂಡ್ ಯಾವತ್ತೂ ಕೂಡ ಅವರು ಅಯ್ಯೋ ನಮ್ಮ ಮನೆ ಇಷ್ಟು ಚಿಕ್ಕದಪ್ಪ, ಅಯ್ಯೋ ಅದು ಈ ರೀತಿ ಇದೆಯಪ್ಪ, ನಾವು ತುಂಬ ಕಷ್ಟದಲ್ಲಿರೋದು ಅಂತ ಹೇಳಿ ಯಾವತ್ತೂ ಕೂಡ ಅವರು ತೋರ್ಪಡಿಸಲೇ ಇಲ್ಲ. ಓಕೆ, ಸೊ ನಮ್ಮ ಇವತ್ತಿನ ಜನರು ಯಾವ ರೀತಿ ಇದ್ದಾರೆ, ಸೊ ಅದನ್ನು ನಾವು ಸ್ವಲ್ಪ ರಿಕಾಲ್ ಮಾಡಿಕೊಂಡು ನಾವು ನೋಡಬೇಕಾಗತ್ತೆ. ಕೆಲವೊಂದು ಮನೆ ತುಂಬ ದೊಡ್ಡದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಎಲ್ಲ ರೀತಿಯ ಫೆಸಿಲಿಟಿಗಳು ಕೂಡ ಇರುತ್ತೆ. ಬಟ್ ಸ್ಟಿಲ್ ಅಯ್ಯೋ ನಾನು ಯಾವ ರೀತಿ ಮನೆಯಲ್ಲಿ ಇದ್ದೀನಪ್ಪ ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾರೆ. ಅದೇ ರಿವೈಂಡ್ ಮಾಡಿಕೊಂಡು ಆ ಸ್ಟೋರಿಯನ್ನು ಆಲೋಚನೆ ಮಾಡಿದಾಗ ಅಷ್ಟು ಚಿಕ್ಕದಾದ ಮನೆ ಅದನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದರೆ ನಮಗೆ ಇವಾಗಲೂ ನಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮೆಚುರಿಟಿ ಬಂದರೂ ಕೂಡ ಆ ಮನೇಲಿ ಹೆಂಗಪ್ಪ ಇರೋದಕ್ಕೆ ಸಾಧ್ಯ? ಅಲ್ಲೇ ಅಡುಗೆ ಮನೆ ಇದೆ, ಸ್ವಲ್ಪ ಪಕ್ಕದಲ್ಲೇ ವಾಶ್ರೂಮ್ ಇದೆ. ಬಟ್ ಸ್ಟಿಲ್ ದ ಮೆಂಟ್ಯಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಜನರು ಎಲ್ಲದಕ್ಕೂ ಕೂಡ ಸಿದ್ಧರಾಗಿರಬೇಕು. ಆ ರೀತಿ ನಮ್ಮ ಯಂಗ್ಸ್ಟರ್ಸ್, ನಾನು ಯಾವತ್ತೂ ಕೂಡ ಹೇಳ್ತೀನಿ, ದರ್ ಆರ್ ಸಮ್ ಸಿಚುವೇಶನ್ಸ್ ನಮ್ಮ ಬದುಕಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಅದು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಪೇರೆಂಟ್ಸ್ ನಮ್ಮನ್ನು ತುಂಬ ಚೆನ್ನಾಗಿ, ತುಂಬ ಪ್ಯಾಂಪರ್ಡ್ ಆಗಿ ಬೆಳೆಸಿರ್ತಾರೆ ಅಂತ ತಿಳ್ಕೊಳ್ಳಿ. ದೆರ್ ಆರ್ ಸಮ್ ಸಿಚುವೇಶನ್, ದೆರ್ ಆರ್ ಸಮ್ ಟೈಮ್ ಊರು ಬಿಟ್ಟೇ ಹೋಗಬೇಕು, ಕೆಲವು ದೇಶ ಬಿಟ್ಟೇ ಹೋಗುವಂಥ ಪರಿಸ್ಥಿತಿ ನಮಗೆ ಬರುತ್ತೆ. ಸೊ ಆ ಟೈಮಲ್ಲಿ ನನ್ನನ್ನು ಯಾವ ರೀತಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುವಂಥದ್ದು, ಯಾವ ರೀತಿ ನಾನು ನನ್ನನ್ನು ಮ್ಯಾನೇಜ್ ಮಾಡಬೇಕು ಹೇಳುವಂಥದ್ದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪಾಠವನ್ನು ಪೇರೆಂಟ್ಸ್ ಮಕ್ಕಳಿಗೆ ಹೇಳಿಕೊಡಲೇಬೇಕು. ಖಾಲಿ ಜೇಬಿದ್ದಾಗ ಬದುಕೋದು ಯಾವ ರೀತಿ, ನಾವು ನಮ್ಮನ್ನು ಸ್ಟ್ರಾಂಗ್ ಆಗಿ ಯಾವ ರೀತಿ ಇಟ್ಕೊಳ್ಬಹುದು, ನಮ್ಮ ಒಂದು ಕಮ್ಯುನಿಕೇಷನನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು. ಕೇವಲ ಪಾಠದಲ್ಲಿ ಕಲಿಸಿರುವಂಥ ವಿಚಾರಗಳು ಮಾತ್ರ ನಮ್ಮ ಬದುಕಲ್ಲಿರುವಂಥದ್ದ ಅಲ್ಲ. ದೆರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ನಮ್ಮ ಬದುಕಲ್ಲಿರುವಂಥ ಯಾವುದೇ ಚಾಲೆಂಜಸ್ ಆಗಿರಲಿ ಅದನ್ನು ಆಪರ್ಚುನಿಟಿಯಾಗಿ ತೆಗೆದುಕೊಳ್ಬೇಕಂತೆ. ಕೆಲವರು ಏನೋ ಒಂದು ಚಾಲೆಂಜಸ್ ಬರುತ್ತೆ, ಅದು ಒಂದು ನ್ಯೂ ಸಬ್ಜೆಕ್ಟನ್ನು ಕಲಿಯೋದಾಗಿರ್ಬೋದು. ಎಕ್ಸಾಂಪಲ್ ಮ್ಯಾಥ್ಸೇ ಇಟ್ಕೊಳ್ಳೋಣ. ಎಷ್ಟೋ ಮಂದಿ ಅಯ್ಯೋ ಈ ಮ್ಯಾಥ್ಸನ್ನು ನನಗೆ ಕಲಿಯೋದಕ್ಕೆ ಆಗೋದಿಲ್ಲ, ಸಚ್ ಅ ಟಫ್ ಸಿಲೆಬಸ್, ಇದನ್ನು ನಾನು ಹೇಗಪ್ಪ ಕಲೀಲಿ ಅಂತ ಹೇಳ್ಕೊಂಡು ಕ್ವಶನಲ್ಲೇ ಇರ್ತಾರೆ, ಆನ್ಸರ್ ಇರೋದಿಲ್ಲ. ಅದನ್ನು ಯಾವ ರೀತಿ ನಾವು ಕಲಿತ್ಕೊಳ್ಬೇಕು ಹೇಳುವಂಥದ್ದು ನಮ್ಮ ಕೈಯಲ್ಲಿದೆ. ಒಂದು ಸಬ್ಜೆಕ್ಟ್ ಯಾವ್ದು ನಮಗೆ ತುಂಬ ಕಷ್ಟ ಅನಿಸುತ್ತೆ ಅದನ್ನು ನಾವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟಲ್ಲಿ ಕಲಿಬೇಕಾಗುತ್ತೆ. ಇನ್ನು ಆಫೀಸಲ್ಲೂ ಹಾಗೆ ಕೆಲವೊಮ್ಮೆ ಸಡನ್ನಾಗಿ ಕೆಲವೊಂದು ವಿಚಾರಗಳನ್ನು ಕಲಿಬೇಕು ಹೇಳುವಂಥ ಯೋಚನೆ ಬರುತ್ತೆ. ಸೊ ಅವಾಗ ಎಷ್ಟೋ ಜನ ಅಯ್ಯೋ ಈ ಏಜಲ್ಲಿ ಯಾರಪ್ಪ ಕಲಿತಾರೆ ಇಂಥದ್ದೆಲ್ಲ ಕೋರ್ಸನ್ನು, ಇದು ನನ್ನಿಂದ ಆಗೋದೇ ಇಲ್ಲ, ಅಯ್ಯೋ ನನ್ನ ಮೈಂಡ್ ಸೆಟ್ ಅದಕ್ಕೆ ಒಪ್ಪೋದೇ ಇಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಅದ್ರ ಬಗ್ಗೆ ಕೊರಗ್ತಾ ಇರ್ತಾರೆ. ಸೊ ಯಾವತ್ತೂ ಕೂಡ ನಿಮ್ಮಲ್ಲಿರುವಂತಹ ಒಂದು ಚಾಲೆಂಜ್ ಯಾವುದೇ ಬರಲಿ ಲೈಫಲ್ಲಿ ಅದನ್ನು ಪಾಸಿಟಿವ್ ಆಗಿ ಆಪರ್ಚುನಿಟಿ ಆಗಿ ತೆಗೆದುಕೊಳ್ಬೇಕು. ಬರೀ ನೆಗೆಟಿವ್ ಮಾತಾಡ್ತಾ ಹೋದರೆ ನಾನು ಸ್ಟಾರ್ಟಲ್ಲಿ ಅದೇ ಹೇಳಿರುವಂಥದ್ದು, ಕೆಲವರ ಮನೆ ಒಂಥರ ಗುಡಿಸಲು ಥರನೇ ಚಿಕ್ಕದಾಗಿರುತ್ತೆ, ಅದನ್ನು ತುಂಬ ಶಿಸ್ತಿನಲ್ಲಿ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಸಂತೋಷವಾಗಿರ್ತಾರೆ. ಅಲ್ಲಿ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ದೊಡ್ಡ ಮನೆ ಮಾಡಿರ್ತಾರೆ, ಅಯ್ಯೋ ಈ ಮನೆಯೇ ಈ ರೀತಿ ಇರುವಂಥದ್ದು, ಈ ಮನೇಲಿ ಹೆಂಗಪ್ಪ ನಾವಿರೋದು ಅಂತ ಹೇಳ್ಕೊಂಡು ನೆಗೆಟಿವ್ ಥಾಟ್ಸ್ಗಳನ್ನು ಮೇಂಟೈನ್ ಮಾಡ್ತಾ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡದೆ ಪ್ರತಿ ಸಲ ಒಂದು ನೆಗೆಟಿವ್ ವೈಬನ್ನು ಮೇಂಟೈನ್ ಮಾಡ್ತಾ ಇದ್ದರೆ ಲೈಫಲ್ಲಿ ಡಿಫ್ರೆಂಟಾಗಿ ನೆಗೆಟಿವಿಟಿ ನಮ್ಮ ಬದುಕನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಯಾವತ್ತೂ ಕೂಡ ಲೈಫಲ್ಲಿ ಚಾಲೆಂಜನ್ನು ಆಪರ್ಚುನಿಟಿಯಾಗಿ ತೆಗೆದುಕೊಳ್ಳೋದಕ್ಕೆ ಕಲಿಬೇಕು. ಕೆಲವರಿಗಂತೂ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ಸ್ಟೂಡೆಂಟ್ ಲೈಫ್ ಆಗಿರ್ಬೋದು, ಅಥವಾ ಒಂದು ಹೆಲ್ತ್ ರಿಲೇಟೆಡ್ ಒಂದು ಚಾಲೆಂಜಸ್ ಬಂತು ಅಂತ ಹೇಳಿದರೆ ಅಯ್ಯೋ ಇದು ನನಗೆ ಮಾತ್ರ ಬಂದಿರುವಂಥದ್ದು ಅಂತ ಹೇಳ್ಕೊಂಡು ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ.
ಒನ್ ಪರ್ಸನ್ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಪ್ಲ್ಯಾನ್ ಅಪ್ ಮಾಡಿ. ಕೆಲವು ಟ್ರಿಕ್ಸ್ಗಳಿದೆಯಲ್ಲ, ಕೆಲವೊಂದು ಆಲೋಚನೆಗಳು. ಒಂದು ವ್ಯಕ್ತಿ ಎಕ್ಸಾಂಪಲ್ ಇಂಟರ್ವ್ಯೂ ಅಲ್ಲಿ ರಿಜೆಕ್ಟ್ ಆಗಿರ್ತಾನೆ. ಇದು ಲೈವ್ ಆಗಿರುವಂಥದ್ದು ಆಯಿತಾ. ನನ್ನ ಹತ್ತಿರನೇ ಕೂತ್ಕೊಂಡಿದ್ರು, ಅಯ್ಯೋ ನಾನು 2 ಸಲ ಇಂಟರ್ವ್ಯೂ ಕೊಟ್ಟಿದ್ದೆ, 2 ಸಲನೂ ಕೂಡ ರಿಜೆಕ್ಟ್ ಆಗಿದ್ದೀನಿ, ಐ ಥಿಂಕ್ ನಾನಿನ್ನು ಟ್ರೈ ಮಾಡೋದು ಬೇಡ, ನಾನು ಇದೇ ರೀತಿ ಇರ್ತೀನಿ ಅಂದರೆ ಅವರ ಮೈಂಡಲ್ಲಿ ಆ ತಾತ್ಕಾಲಿಕವಾಗಿ ಅವರ ಮೈಂಡಲ್ಲಿರೋದು ನಾನು ಇಂಟರ್ವ್ಯೂ ಅಲ್ಲಿ ರಿಜೆಕ್ಟ್ ಆಗಿರುವಂಥದ್ದು, ನನ್ನ ಲೈಫೇ ರಿಜೆಕ್ಟ್, ದೇವರೇ ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಹೇಳುವಂಥ ಕನ್ಕ್ಲೂಷನ್. ಇಂಥ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಕೂತ್ಕೊಂಡು ನಾನು ಕೆಲವೊಂದು ವಿಚಾರಗಳನ್ನು ಮಾತಾಡ್ತಾ ಹೋದೆ. ನಿಮ್ಮ ಕ್ವಾಲಿಫಿಕೇಷನ್ ಏನು, MBA, ನೀನು MBA ಹೆಂಗೆ ಪಾಸ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂದರೆ ಅಷ್ಟು ಟಫ್ ಇದೆ ಸಿಲೆಬಸ್, ಬಟ್ ಸ್ಟಿಲ್ ಹೆಂಗೆ ಮಾಡಿದೆ? ಇಲ್ಲ, ನಾನು ಪ್ರತಿದಿನ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ, ನಾನು ಓದ್ತಾ ಇದ್ದೆ, ನನಗೆ ಯಾವ ಸಬ್ಜೆಕ್ಟ್ಸ್ ತುಂಬ ಕಷ್ಟ ಆಗ್ತಾ ಇತ್ತು ಅದನ್ನು ನಾನು ತುಂಬ ಪ್ರಯಾರಿಟಿಯಿಂದ ಓದ್ತಾ ಇದ್ದೆ ಅಂತ ಹೇಳಿಕೊಂಡು. ಅವನ ಒಂದು ನೆಗೆಟಿವಿಟಿ ಏನಿದೆ, ಅವನ ಮಾತುಗಳು ಏನಿದೆ, ಅದರಲ್ಲೇ ಆ್ಯಕ್ಚುಲಿ ಹೇಳೋದಾದರೆ ಮೈಂಡಲ್ಲಿ ಒಂದು ಪಾಸಿಟಿವ್ ಥಾಟ್ಗಳು ಕೂಡ ಇದೆ, ಬಟ್ ಅವನಿಗೆ ಅದು ಗೊತ್ತಿಲ್ಲ. ದೆನ್ ಐ ಸ್ಟಾರ್ಟೆಡ್ ಸೇಯಿಂಗ್ ದ್ಯಾಟ್ ಓಕೆ, ಹೌ ಟು ಪ್ರಿಪೇರ್ ಫಾರ್ ಅನ್ ಇಂಟರ್ವ್ಯೂವನ್ನು ನೀನು ಯಾವ ರೀತಿ ಕ್ರ್ಯಾಕ್ ಮಾಡ್ಬೋದು, ಯಾವ ರೀತಿ ಮಾತಾಡ್ಬೋದು, ಯಾವ ಜಾಬ್ಗೆ ನೀನು ಅಪ್ಲೈ ಮಾಡಿದ್ದೀರಾ ಆ ಒಂದು ಕ್ವೆಶನ್ಸ್ಗಳನ್ನು, ಯಾವ ರೀತಿಯ ಕ್ವೆಶನ್ಸ್ಗಳನ್ನು ನೀನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳುವಂತಹ ಒಂದಿಷ್ಟು ವಿಚಾರಗಳನ್ನು ನಾನು ಅವನಿಗೆ ತಿಳಿಸಿದೆ. ಸೊ ಅದನ್ನು ಅವನು ಹೋಮ್ವರ್ಕ್ ಮಾಡಿ ಕಾಲ್ ಮಾಡಿ ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಎಕ್ಸಾಂಪಲ್ ಹೌ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಅದನ್ನು ತುಂಬ ಚೆನ್ನಾಗಿ ಅವನು ನನಗೆ ಒಂದು ಫ್ಲೋವಲ್ಲೇ ಸ್ಟಾರ್ಟಲ್ಲೇ ತುಂಬ ಚೆನ್ನಾಗಿ, ತುಂಬ ಕಾನ್ಫಿಡೆಂಟಾಗಿ ಅವನು ಅದನ್ನು ಹೇಳಿದೆ. ಯಾಕಂದರೆ ನಾನು ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೆ. ಯುವರ್ ವಾಯ್ಸ್ ಶುಡ್ ಬಿ ಲೌಡರ್, ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್, ನೀನು ನಿನ್ನ ಬಗ್ಗೆ ಕಾನ್ಫಿಡೆಂಟಾಗಿ ಹೇಳಬೇಕು. ಇಟ್ಸ್ ಲೈಕ್ ಅ ಫಸ್ಟ್ ಫೇಸ್ ಅಲ್ವಾ ನಿನ್ನನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಅದನ್ನು ನೀನು ತುಂಬ ಕಾನ್ಫಿಡೆಂಟಾಗಿ ಒಂದು 10 ಸಲ ಮಿರರಲ್ಲಿ ಪ್ರಾಕ್ಟೀಸ್ ಮಾಡು. ಸೊ ಖಂಡಿತವಾಗಿ ಇದು ನಿನ್ನ ಲೈಫಲ್ಲಿ ಆಗ್ತದೆ ಹೇಳುವಂಥ ಒಂದು ವಿಚಾರವನ್ನು ಅವನಿಗೆ ನಾನು ತಿಳಿಸಿದ್ದೆ. ಟ್ರಸ್ಟ್ ಮೀ, ಅವನು 3rd ಇಂಟರ್ವ್ಯೂ ಕೊಡ್ತಾನೆ. ಅವನ ಎಕ್ಸಾಮ್ ಏನಿದೆ, ಅವನ ಇಂಟರ್ವ್ಯೂ ಏನಿದೆ ಅದನ್ನು ತುಂಬ ಸರೀಸಾಗಿ ಅವನು ಕ್ಲಿಯರ್ ಮಾಡ್ತಾನೆ. ಐ ಥಿಂಕ್ ಆನ್ಸರ್ ಯಾವ ರೀತಿ ಅವನು ಮಾಡಿದ್ದಾನೆ ಗೊತ್ತಿಲ್ಲ, ಬಟ್ ದ ಲೆವೆಲ್, ಕಾನ್ಫಿಡೆನ್ಸ್ ಲೆವೆಲ್, ಪ್ರತಿದಿನ ಅವನು ಹಾರ್ಡ್ ವರ್ಕ್ ಮಾಡಿರುವಂಥದ್ದು ಅವನಿಗೊಂದು ಪ್ಲಸ್ ಆಯಿತು ಅವನ ಇಂಟರ್ವ್ಯೂ ಅಲ್ಲಿ. ಸೊ ಹಾಗೆ ಅವನು ಫಸ್ಟ್ ನನ್ನಲ್ಲಿ ಕೂತು ಮಾತಾಡಿರುವಂಥದ್ದು, ಅಯ್ಯೋ ನನಗೆ ಲೈಫೇ ಬೇಡ, ದೇವರೇ ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಹೇಳುವಂಥ ಮಾತು, ಆ ಒಂದು ಜಾಬ್ ಕ್ರ್ಯಾಕ್ ಆಯ್ತಲ್ವಾ, ಇಂಟರ್ವ್ಯೂ ಕ್ಲಿಯರ್ ಆಯ್ತಲ್ವಾ, ಕಂಪ್ಲೀಟ್ಲಿ ದ ಟೋನ್ ಚೇಂಜ್ ಆಯಿತು. 1% ಆಫ್ ಮೈಂಡ್ಸೆಟ್ ನಮ್ಮ ಬದುಕನ್ನು, ನಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ. ಸೊ ಹಾಗಾಗಿ ಇಂಥ ಮೈಂಡ್ಸೆಟ್ ನಿಮ್ಮದಾಗಿರಲಿ. ಯಾವುದೇ ನೆಗೆಟಿವ್ ಥಾಟ್ಸ್ ಬಂದರೆ ಸ್ವಲ್ಪ ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡಬಹುದು, ಈ ಒಂದು ವಿಚಾರಗಳನ್ನು ನಿಮ್ಮ ಮೈಂಡಲ್ಲಿ ಬಿಲ್ಡಪ್ ಮಾಡ್ತಾ ಹೋದರೆ ನಿಮ್ಮ ಲೈಫ್ ನಿಜಕ್ಕೂ ಕೂಡ ಚೇಂಜ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಮತ್ತೆ ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.